ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಪ್ಯಾಲೇಸಿಂದ 14ನೇ ಕಿಲೋಮೀಟ್ರ್. ವಿಲೇಜ್ ಹತ್ತಿರದಲ್ಲಿದೆ, ವಿಲೇಜ್ ಪಕ್ಕದಲ್ಲೇ ಇದೆ ಅದು. ನೋಡಿ, ಇದೇನೆ ಈ ಥರ ಫುಲ್ ಕಾಂಪೌಂಡ್ ಹಾಕಿದ್ದಾರೆ. ಈ ಥರ RCC ಮನೆ 3 BHK ಡೂಪ್ಲೆಕ್ಸ್. ಫುಲ್ ವಿಡಿಯೋ ನೋಡಿ, ಮನೆ ಒಳಗಡೆದು ಎಲ್ಲ ತೋರಿಸಿದ್ದೀನಿ. ದೊಡ್ಡದು ಒಂದು ಮನೆ ಮಾಡ್ಕೊಂಡಿದ್ದಾರೆ, ಸುತ್ತ ತೋಟ ಇದೆ. ಇದಕ್ಕೆ ಇಂಡಸ್ಟ್ರಿಯಲ್ ಕನ್ವರ್ಷನ್ನು ಮಾಡಿದ್ದಾರೆ. 1 ಎಕರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ನು, 12 ಗುಂಟೆ ರೆಸಿಡೆನ್ಷಿಯಲ್ ಕನ್ವರ್ಷನ್ನು, 8 ಗುಂಟೆ ಎಕ್ಸ್ಟ್ರಾ ಖರಾಬಿದೆ. ವಿಲೇಜ್ ಪಕ್ಕದಲ್ಲಿದೆ, ಡಾಂಬರ್ ರೋಡ್ಗಿದೆ, 30 ಅಡಿ ಅಗಲ ರೋಡ್. ಮೈಸೂರು ಪ್ಯಾಲೇಸಿಂದ 14ನೇ ಕಿಲೋಮೀಟ್ರ್. ನೋಡಿ, ಮನೆಯದು ಎಂಟ್ರೆನ್ಸ್ ಇದು. ಹೋಗಿದಾಗ ಇಲ್ಲಿ ವರಾಂಡ ಇದೆ, ಮತ್ತು ವರಾಂಡದಿಂದ ಮುಂದಕ್ಕೆ ಹೋದರೆ ಲಿವಿಂಗ್, TV ಕ್ಯಾಬಿನೆಟ್. ಫಾಲ್ ಸೀಲಿಂಗ್ ಏನೂ ಮಾಡಿಲ್ಲ. ಇದು 4 ವರ್ಷ ಹಳೆ ಮನೆ. ಇದು ಫ್ಲೋರಿಂಗ್ ವೆಟ್ರಿಫೈಡ್ ಹಾಕಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 3 ಕೋಟಿ. ಇದಕ್ಕೆ ಲೋನ್ ಎಲ್ಲ ಸಿಗ್ತದೆ, ನ್ಯಾಷನಲ್ಸ್ ಬ್ಯಾಂಕಿಂದ ಲೋನು ಕೊಡ್ತಾರೆ, ಯಾಕಂದರೆ ಕನ್ವರ್ಷನ್ ಆಗಿರೋದ್ರಿಂದ. ಇದು ಕಾಮನ್ ಬಾತ್ರೂಮು. ಕಾಮನ್ ಬಾತ್ರೂಮು 27 ಚದರ ಏನೋ ಮನೆ ಕಟ್ಟಿದ್ದಾರೆ. ಕಿಚನ್ ಫುಲ್ಲಿ ಲೋಡೆಡ್ ಕಿಚನ್. 4 ವರ್ಷ ಹಳೆಯದು ಮನೆ ಇದು. ಇದರಲ್ಲಿ ಸುತ್ತ ಕಾಂಪೌಂಡ್ ಮಾಡಿದ್ದಾರೆ, ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ. ಹೊರಗಡೆಯಿಂದ ಯಾವ ಪ್ರಾಣಿನೂ ಬರೋಕ್ಕಿಲ್ಲ ಒಳಗಡೆ. 2 ಬೋರ್ವೆಲ್ ಇದೆ, ಒಂದು ಮನೆಗೆ ಯೂಸ್ ಮಾಡ್ತಾರೆ, ಒಂದು ತೋಟಕ್ಕೆ ಯೂಸ್ ಮಾಡ್ತಾರೆ. 70 ತೆಂಗಿನ ಮರ ಇದೆ, ಮಿಕ್ಕಿದು ಸ್ವಲ್ಪ ಅಸಾರ್ಟೆಡ್ ಇದೆ. ಅದು ಅಸಾರ್ಟೆಡ್ ಸೀಬೆ, ಮಾವು, ಈ ಥರದ್ದೆಲ್ಲ ಹಣ್ಣಿನ ಗಿಡ, ಆಮೇಲೆ ನಿಂಬೆ ಇದೆಲ್ಲ ಹಾಕಿದ್ದಾರೆ. ನೋಡಿ, ಇದು ಮೇಲ್ಗಡೆದು ಫಸ್ಟ್ ಫ್ಲೋರ್ದು ಲಿವಿಂಗ್. ಇದು ಮಧ್ಯದಲ್ಲಿ ಉಯ್ಯಾಲೆ ಹಾಕೊಂಡಿದ್ದಾರೆ. ಪೂಜಾ ರೂಮ್. 3 ಕೋಟಿ ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. 4 ವರ್ಷ ಹಳೆ ಮನೆ ಇದು, RCC ಮನೆ. ವಿಲೇಜ್ ಪಕ್ಕದಲ್ಲಿದೆ, ಮೈಸೂರು ಸಿಟಿ ಸೆಂಟ್ರಿಂದ 14 ಕಿಲೋಮೀಟ್ರ್. ನೀರೆಲ್ಲ ಚೆನ್ನಾಗಿದೆ. ಯಾವ ನ್ಯಾಷನಲ್ಸ್ ಬ್ಯಾಂಕ್ ಹೊಡೆದ್ರೂ ಲೋನ್ ಸಿಗ್ತದೆ. ನೋಡಿ, ಇದೊಂದು ಬೆಡ್ರೂಮ್. ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಇತ್ತು, ಅಲ್ಲಿ ಲೇಡೀಸ್ ಎಲ್ಲ ಇದ್ದರು, ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ ಕೆಳಗಡೆ ರೂಮ್ದು. ಮೇಲ್ಗಡೆದು ತೋರಿಸ್ತಾ ಇದ್ದೀನಿ. 2ನೇ ಬೆಡ್ರೂಮ್ ಇದು. ಲೈನಿಂಗ್ಸ್ ಎಲ್ಲ ಸ್ಟೈನ್ಲೆಸ್ ಸ್ಟೀಲೆಲ್ಲ ಹಾಕಿದ್ದಾರೆ. ನೋಡಿ, ತೋಟ ಈ ಥರ ಇದೆ. 70 ತೆಂಗಿನ ಮರ ಇದೆ. ಇದು 3ನೇ ಬೆಡ್ರೂಮು. ನೋಡಿ, ಕ್ಲಿಯರ್ ಟೈಟ್ಲ್ ಇದೆ. ಯಾವಾಗ ಕನ್ವರ್ಷನ್ ಆಗಿರ್ತದೆ ಆವಾಗ ಡಾಕ್ಯುಮೆಂಟ್ ಏನು ಸಮಸ್ಯೆ ಇರೋಕ್ಕಿಲ್ಲ. ಯಾಕಂದರೆ ಕನ್ವರ್ಷನ್ ಮಾಡಬೇಕಂದ್ರೆ A to Z ಡಾಕ್ಯುಮೆಂಟ್ ಸರಿ ಇದ್ರೇ ಕನ್ವರ್ಷನ್ ಮಾಡಿಕೊಡೋದು. ಆಮೇಲೆ ಜನರಲ್ ಕ್ಯಾಟಗಿರಿ. ನೋಡಿ, ಉಯ್ಯಾಲೆ ಹಾಕಿದ್ದಾರೆ ಮನೆ ಲಿವಿಂಗಲ್ಲಿ. ಬಾಲ್ಕನಿ. ಇಲ್ಲಿ ಕೂತ್ಕೊಂಡ್ರೆ ತೋಟ ಎಲ್ಲ ಫುಲ್ ಕಂಪ್ಲೀಟ್ ನೋಡ್ಬೋದು. ಸುತ್ತ ಕಾಂಪೌಂಡ್ ಗ್ರಿಲ್ ಫೆನ್ಸಿಂಗ್ ಮಾಡಿದ್ರಿಂದ ಯಾವ ಪ್ರಾಣಿನೂ ಹೊರಗಡೆಯಿಂದ ಬರೋಕ್ಕಾಗಲ್ಲ. ಮೇಲ್ಗಡೆ ನೋಡಿ, ಸೋಲಾರ್ ಹಾಕ್ಕೊಂಡಿದ್ದಾರೆ. ನೋಡಿ, ವಿಲೇಜಿಂದು ಮನೆಗಳೆಲ್ಲ ಕಾಣ್ತಾ ಇದೆ. ನೋಡಿ, ಸಂದರ್ಭದಲ್ಲಿ ಏನಾರು ಬೇಕು ಅಂದರೆ ಅಂಗಡಿಗಳಲ್ಲಿ ಇಲ್ಲೇ ಇರ್ತದೆ, ಏನು ಬೇಕಾದ್ರೂ ಹೋಗಿ ತಗೊಂಡು ಬರ್ಬೋದು. 14 ಕಿಲೋಮೀಟ್ರ್ ಜಾಸ್ತಿ ದೂರ ಆಗೋಲ್ಲ, ಯಾಕಂದರೆ ರಸ್ತೆ ಸಂಪರ್ಕ ಎಲ್ಲ ಚೆನ್ನಾಗಿದೆ. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಇವರೇ ನಿಂತು ಖುದ್ದಾಗಿ ಮಾಡಿಸಿರೋ ತೋಟ ಇದು. ಮನೆ ಕಟ್ಟಿ 4 ವರ್ಷ ಆದ. ನೋಡಿ, ಕಾಂಪೌಂಡ್ ಇದು ಫುಲ್ ಈ ಥರ ಕಾಂಪೌಂಡ್ ಇದೆ. ರೆಡ್ ಸಾಯಿಲ್